ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರೇ, ಮೇ ತಿಂಗಳು 5ರಿಂದ 15ನೇ ತಾರೀಕಿನವರೆಗೂ ಕೂಡ ನಿಮ್ಮ ಶತ್ರು ಯಾರು, ನಿಮ್ಮನ್ನು ಎಂತಹ ಸಂಕಷ್ಟಕ್ಕೆ ತಳ್ತಾರೆ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಕುಂಭ ರಾಶಿಯವರಿಗೆ ಒಂದು ವಿಶೇಷವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಅದೇನಪ್ಪ ಅಂದರೆ, ನಿಮಗೆ ಜೀವನದಲ್ಲಿ ನಿಜವಾಗಿರುವಂತಹ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಯಾವ ಕಾರಣಕ್ಕೆ ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಕುಂಭ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ತಿಳಿಸುವಂತಹ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡು ನಾವು ಕೊಡುವಂತಹ ಪರಿಹಾರ ಮಾರ್ಗವನ್ನು ಅನುಸರಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗಾದರೆ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನೀವು ಕೂಡ ಕುಂಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೌದು, ಕುಂಭ ರಾಶಿಯವರು ಸ್ವಭಾವತಃ ಸ್ವತಂತ್ರ ಮನಸ್ಸಿನವರು, ಹೊಸ ಆಲೋಚನೆಯನ್ನು ಇಷ್ಟಪಡುವಂಥವರು ಮತ್ತು ತಮ್ಮದೇ ಆದ ನಿಯಮಗಳ ಪ್ರಕಾರ ಬದುಕಲು ಇಷ್ಟಪಡ್ತಕ್ಕಂಥವರು. ಇವರು ಸಾಮಾನ್ಯವಾಗಿ ಎಲ್ಲರ ಜೊತೆಗೆ ಹೊಂದಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದರೆ ಕೆಲವೊಂದು ರಾಶಿಯವರ ಜೊತೆ ಇವರಿಗೆ ಭಿನ್ನಾಭಿಪ್ರಾಯಗಳು ಮತ್ತು ಮನಸ್ಥಿತಿಗಳು, ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಹೆಚ್ಚು. ವಿಶೇಷವಾಗಿ ವೃಷಭ ರಾಶಿ, ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿಯವರೊಂದಿಗೆ ಕುಂಭ ರಾಶಿಯವರಿಗಿರುವ ಮನೋಭಾವದ ವ್ಯತ್ಯಾಸಗಳು ಕೆಲವೊಮ್ಮೆ ಶತ್ರುತ್ವಕ್ಕೆ ದಾರಿ ಮಾಡಿಕೊಡಬಹುದು. ವೃಷಭ ರಾಶಿಯವರು ಸ್ಥಿರ ಮತ್ತು ಸಂಪ್ರದಾಯವನ್ನು ಹೆಚ್ಚು ಮಹತ್ವ ಕೊಡ್ತಾರೆ. ಆದರೆ ಕುಂಭ ರಾಶಿಯವರು ಹೊಸತನವನ್ನು ಬಯಸ್ತಾರೆ. ಈ ಭಿನ್ನವಾಗಿರುವಂತಹ ಪರಿಸ್ಥಿತಿ ಪರಿಣಾಮಕಾರಿಯಾಗಿರುವಂತಹ ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ಸಮಸ್ಯೆಗಳು ಉಂಟಾಗುತ್ತದೆ. ಸಿಂಹ ರಾಶಿಯವರು ನಾಯಕತ್ವವನ್ನು ಹೊಂದಿಕೊಳ್ಳಲು ಹಿಡಿದುಕೊಳ್ಳಲು ಇಷ್ಟಪಡ್ತಾರೆ. ಆದರೆ ಕುಂಭ ರಾಶಿಯವರು ಸ್ವತಂತ್ರವನ್ನು ಬಯಸುತ್ತಾರೆ. ಇದರಿಂದ ಅಧಿಕಾರ ಸಂಘರ್ಷ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರು ಭಾವನಾತ್ಮಕವಾಗಿ ಆಳವಾದಂಥವರು. ಆದರೆ ಕುಂಭ ರಾಶಿಯವರು ಹೆಚ್ಚು ಲಾಜಿಕ್ ಆಗಿ ಆಧಾರಿತವಾಗಿರ್ತಾರೆ. ಈ ಭಿನ್ನಾಭಿಪ್ರಾಯಗಳು ಸಂಬಂಧಗಳಲ್ಲಿ ಗೊಂದಲಗಟ್ಟು ಮತ್ತು ಮನಸ್ತಾಪಗಳನ್ನು ತರುತ್ತದೆ. ಮತ್ತು ಕುಂಭ ರಾಶಿಯವರು ಯಾವಾಗಲೂ ಕೂಡ ಶತ್ರುಗಳನ್ನು ಆಕರ್ಷಣೆ ಮಾಡೋದಕ್ಕೆ ಕಾರಣ ಅಂತಂದರೆ ಅವರ ನಿಜವಾದ ಪರಿಸ್ಥಿತಿ ಮತ್ತು ಮನಸ್ಥಿತಿ ಸ್ಥಿರತೆಯನ್ನು ಯಾವಾಗಲೂ ಕೂಡ ಉತ್ತಮವಾದ ರೀತಿಯಲ್ಲಿ ಸ್ವತಂತ್ರವನ್ನು ಕಾಪಾಡಿಕೊಳ್ಳುವಂತಹ ಮನೋಭಾವ ಬೇರೆಯವರಿಗೆ ಒಂದು ವಿಭಿನ್ನವಾಗಿ ಕಾಣುತ್ತದೆ ಮತ್ತು ಅವರಿಗೆ ಹಿಡಿತವನ್ನು ಸಾಧಿಸುವ ರೀತಿ ಅನಿಸುತ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ಇವರ ಜೀವನದಲ್ಲಿ ಮಹತ್ವದವಾದ ತಿರುವು ಯಾವ ಸಮಯದಲ್ಲಿ ಬರುತ್ತದೆ? ಒಟ್ಟಾರೆಯಾಗಿ ಮೇ 5ರಿಂದ 15ನೇ ತಾರೀಕಿನವರೆಗೂ ಕೂಡ ಕುಂಭ ರಾಶಿಯವರ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಖಂಡಿತವಾಗಿ ನಿಮಗೆ ಅರ್ಥವಾಗುತ್ತೆ. ನೀವು ಕೂಡ ಕುಂಭ ರಾಶಿಯವರಾಗಿದ್ದರೆ ನಿಮ್ಮ ಮನಸ್ಥಿತಿ ಇದೇ ರೀತಿ ಇರುತ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಈ ರಾಶಿ ಚಕ್ರದವರ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟಗಳ ಪ್ರಕಾರನೇ ನಡೆಯೋದಿಲ್ಲ. ಈ ರಾಶಿ ಚಕ್ರದವರ ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಕೆಲವರು ಬದಲಾಗ್ತಾರೆ. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರಬಹುದು, ಪರಿಚಿತರಾಗಿರಬಹುದು, ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರಿಗೆ ಮೊದಲನೆಯ ವಿಚಾರ ಏನು ಅಂತಂದ್ರೆ, ತುಂಬಾ ಡ್ರೀಮರ್ ಆಗಿರಬೇಡ್ದು. ಯಾಕಂದ್ರೆ ನಾನು ಅದಾಗಬೇಕು ಇದಾಗಬೇಕು ಅನ್ನೋಂಥ ಕನಸು ತುಂಬಾ ಇರುತ್ತೆ. ಆದರೆ ಜೀವನದಲ್ಲಿ ಬರೀ ಕನಸು ಕಂಡ್ರೆ ಎಲ್ಲವನ್ನ ಸಾಧಿಸೋಕೆ ಸಾಧ್ಯವಾಗುವುದಿಲ್ಲ. ಕುಂಭ ರಾಶಿಯವರು ಮೊದಲು ಕಾಣುವಂಥದ್ದು ಸೋಂಬೇರಿತನ. ಇವರ ಜೀವನದ ದೊಡ್ಡ ಶತ್ರುವೇ ಸೋಂಬೇರಿತನ. ನಿಮ್ಮ ಮನಸ್ಥಿತಿಯಲ್ಲೂ ಪರಿಸ್ಥಿತಿಯಲ್ಲೂ ಕೂಡ ಅಷ್ಟೊಂದು ಉತ್ತಮತೆ ಇರೋದಿಲ್ಲ. ಮನಸ್ಥಿತಿ ಅರ್ಥ ಏನು ಅಂತ ಅಂದ್ರೆ, ಖಂಡಿತ ಚಂದ್ರನ ಸ್ಥಾನದಲ್ಲಿ ಶತ್ರು ಸ್ಥಾನ. ಚಂದ್ರನ ತತ್ವ ನೋಡಿದಾಗ ಮನಸ್ಥಿತಿ ಕೂಡ ಅಷ್ಟೊಂದು ಉತ್ತಮತೆ ಇರೋದಿಲ್ಲ. ಕೆಲಸದಲ್ಲಿ ನಿರಾಶಾದಾಯಕವಾಗಿರುವಂತಹ ಪ್ರವೃತ್ತಿ ಮಾಡ್ತಾ ಹೋಗ್ತೀರಾ. ಮತ್ತು ಅದೇ ರೀತಿ ಇದ್ದರೆ ಇಲ್ಲವೇ ನಿಮ್ಮ ಜೀವನದಲ್ಲಿ ಕುಂಭ ರಾಶಿಯವರು ಯಾವಾಗಲೂ ಕೂಡ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀರಾ ಮತ್ತು ಯಾರನ್ನ ಕೂಡ ಅತಿಯಾಗಿ ನಂಬೇಡಿ. ನಂಬಿದರೆ 100ಕ್ಕೆ 100ರಷ್ಟು ಮೋಸವಾಗುವಂತಹ ಸಾಧ್ಯತೆ ಇದೆ. ಸ್ನೇಹಿತರಿಂದ ನಿಮಗೆ ಹೆಚ್ಚು ಮೋಸವಾಗಿರುವಂತಹ ಸಾಧ್ಯತೆ, ಸ್ತ್ರೀಯರಿಂದ ಮೋಸ ಹೋಗ್ಬೋದು, ಹಣ ಕಳೆದುಕೊಳ್ಳಬಹುದು, ನಷ್ಟವಾಗಬಹುದು, ಖಂಡಿತ ಇದ್ದೇ ಇರುತ್ತದೆ. ಯಾರು ಕುಂಭ ರಾಶಿಯಲ್ಲಿ ಇದ್ದೀರೋ ಆದಷ್ಟು ಸಾತ್ವಿಕವಾದಂತಹ ಮನೋಭಾವವನ್ನು ಬೆಳೆಸಿಕೊಳ್ಬೇಕು. ಈ ಕುಂಭ ರಾಶಿಯವರು ಸರ್ವೇ ಸಾಮಾನ್ಯವಾಗಿ ಯಾರ ಮಾತನ್ನ ಕೂಡ ಕೇಳೋದಿಲ್ಲ. ಎಲ್ಲವನ್ನ ಅನುಮಾನ ಪಡ್ತಾರೆ. ಅನುಭವ ಆದಾಗ ಮಾತ್ರ ತಿಳಿದುಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅದರಿಂದಾಗಿ ಈ ಶತ್ರುತ್ವಕ್ಕೆ ಮುಖ್ಯ ಕಾರಣ ಅಂದರೆ ಮನೋಭಾವದ ವ್ಯತ್ಯಾಸ ಮತ್ತು ಸಂವಹನದ ಕೊರತೆ. ಕುಂಭ ರಾಶಿಯವರು ತಮ್ಮ ಆಲೋಚನೆಯನ್ನ ತೊಡಗಿಸಿಕೊಂಡಿರೋದ್ರಿಂದ ಕೆಲವೊಮ್ಮೆ ಬೇರೆಯವರ ಭಾವನೆಗಳನ್ನು ಕಡೆಗಾಣಿಸುತ್ತಾರೆ ಎಂಬ ಭಾವನೆ ಮೂಡುತ್ತದೆ. ಇದರಿಂದ ಎದುರಾಳಿ ವ್ಯಕ್ತಿಗಳಿಗೆ ನೋವು ಉಂಟಾಗಬಹುದು. ಅಲ್ಲಿ ವೈಮನಸ್ಸು ಪ್ರಾರಂಭವಾಗುತ್ತದೆ. ಮತ್ತೊಂದು ಕಾರಣ ಅಂದರೆ ಕುಂಭ ರಾಶಿಯವರ ನೇರ ಮಾತು. ಇವರು ಸತ್ಯವನ್ನ ನೇರವಾಗಿ ಹೇಳುವ ಸ್ವಭಾವವನ್ನು ಹೊಂದಿದ್ದಾರೆ. ಆದರೆ ಅದನ್ನ ಎಲ್ಲರೂ ಒಪ್ಪಿಕೊಳ್ಳೋದಿಲ್ಲ. ಕೆಲವರಿಗೆ ಅದು ದುರಂಕಾರವಾಗಿ ಕಾಣಬಹುದು. ಅದೇ ರೀತಿ ಕುಂಭ ರಾಶಿಯವರು ಕೆಲವೊಮ್ಮೆ ದೂರವಾಗಿರುವಂತೆ ಕಾಣ್ತಾರೆ. ಈ ಎಲ್ಲಾ ಕಾರಣಗಳಿಂದ ಕೆಲವರು ಇವರನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಶತ್ರುಗಳಾಗಿ ಮಾರ್ಪಡುತ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರು ಎಲ್ಲವನ್ನ ಕೂಡ ಅನುಭವದ ಮೂಲಕ ತಿಳಿದುಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ
ಇವರಿಗೆ ಶತ್ರುಗಳು ಬೇಗನೆ ಹೆಚ್ಚಾಗ್ತಾ ಹೋಗ್ತಾರೆ. ಇನ್ನು ಕುಂಭ ರಾಶಿಯರು ತುಂಬಿದ ಕೊಡವಿದ್ದಾಗ ಮಾತ್ರ ಇವರ ಜೀವನ ಬಹಳ ಸುಜೀರ್ಣವಾಗಿ ವಿಶೇಷವಾಗಿರುವಂಥದ್ದು. ಕುಂಭ ರಾಶಿಯವರಿಗೆ ಶನಿ ತತ್ವ ವಾಯು ತತ್ವ ರಾಶಿ. ಮೊದಲು ಮನಸ್ಥಿತಿಯನ್ನ ಸರಿಯಾಗಿಟ್ಟುಕೊಳ್ಬೇಕಾಗುತ್ತೆ. ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ತಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳಷ್ಟು ವಿಶೇಷವಾಗಿರಬೇಕಾಗುತ್ತದೆ. ಖಂಡಿತವಾಗಿ ನೀವು ಧಾರ್ಮಿಕವಾಗಿದ್ದರೂ ಸಹಿತ ಹಲವಾರು ರೀತಿಯ ತಪ್ಪುಗಳನ್ನ ತಾವು ಮಾಡ್ತಾ ಇರ್ತೀರಾ. ಅಂತಹ ತಪ್ಪು ಅನೇಕ ವಿಚಾರಗಳಲ್ಲಿ ಕೆಲವರು ತಪ್ಪು ತಿಳಿದುಕೊಂಡಾಗ ಜೀವನ ಕೆಳಗಿಳಿಯುತ್ತದೆ. ಖಂಡಿತ ಕುಂಭ ರಾಶಿಯವರಿಗೆ 11ರ ಸ್ಥಾನ ತುಂಬಾ ಡ್ರೀಮ್ ನೇಚರ್. ಖಂಡಿತ ಇದು ತುಂಬಾ ಸ್ಪೋರ್ಟಿವ್ ಆಗಿರುತ್ತೆ. ಆದರೆ ನಿಮಗೆ ಇದು ಅಷ್ಟೊಂದು ಉತ್ತಮತೆಯನ್ನು ತಂದುಕೊಡುವುದಿಲ್ಲ. ಕುಂಭ ರಾಶಿಯವರಿಗೆ ಕೆಲಸ ಸ್ವಲ್ಪ ಕಡಿಮೆ ಇರುತ್ತೆ. ಏನಿಲ್ಲದಿದ್ರೂ ಕೂಡ ಇವರು ಎಲ್ಲವನ್ನ ತೋರಿಸಿಕೊಳ್ಳುವಂತಹ ಮನೋಭಾವ ಜಾಸ್ತಿ ಇರುತ್ತೆ. ವಾಸ್ತವವನ್ನ ಕಡಿಮೆ ಮಾಡ್ತಾರೆ. ಆದರೆ ಕುಂಭ ರಾಶಿಯವರು ಕನಸಿನ ಲೋಕವನ್ನ ಅದ್ಭುತವಾಗಿ ನಿರ್ಮಿಸಿಕೊಂಡಿರ್ತಾರೆ. ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡುವಂತಹ ವ್ಯಕ್ತಿಗಳಾಗಿದ್ರು ತಮ್ಮ ಕುಟುಂಬವನ್ನ ಪ್ರೊಟೆಕ್ಟಿವ್ ಮಾಡುವಂತಹ ವ್ಯಕ್ತಿತ್ವಗಳು. ಯಾರನ್ನ ಕೂಡ ನಂಬಿ ಬಿಡ್ತಾರೆ. ತುಂಬಾನೇ ನಂಬುವಂತಹ ವ್ಯಕ್ತಿತ್ವ, ವಿಶ್ವಾಸ ಇಡುವಂತಹ ವ್ಯಕ್ತಿಗಳು. ಈ ವಿಶ್ವಾಸದಿಂದಲೇ ಎಷ್ಟೊಂದು ಬಾರಿ ಮೋಸ ಹೋಗಿರುವಂತಹ ಎಷ್ಟೊಂದು ನಿದರ್ಶನಗಳಿದೆ. ಕುಂಭ ರಾಶಿಯವರು ಬಹಳಷ್ಟು ವಿಶೇಷತೆ ಏನಂದ್ರೆ ಇವರಿಗೆ ಜೀವನದಲ್ಲಿ ತುಂಬಾ ಅವಕಾಶಗಳು ಬರ್ತಾ ಇರುತ್ತೆ. ಅವರು ಅದನ್ನ ಉಪಯೋಗಿಸಿಕೊಳ್ಳದೇ ಇದ್ದಾಗ ಅವರು ಅದನ್ನ ದೂರಕ್ಕೆ ತಳ್ಳುತ್ತಾರೆ. ಕೆಲವೊಂದು ಬಾರಿ ಇವರಿಗೆ ದೂರ ಮಾಡಿಕೊಳ್ಳುವಂತಹ ಸನ್ನಿವೇಶ ಬರುತ್ತೆ. ತಮಗೆ ತಾವೇ ನೋವನ್ನ ಅನುಭವಿಸ್ತಾ ಇದ್ರು ಕೂಡ ಬೇರೆಯವರಿಗೆ ನೋವು ಕೊಡಬಾರ್ದು ಅನ್ನುವಂತಹ ಉದ್ದೇಶದಿಂದ ತ್ವರಿತದ ಒಳ್ಳೆಯ ಗುಣ ಇವರಿಗೆ ಇರೋದ್ರಿಂದ ನಿಮ್ಮಲ್ಲಿ ಬದಲಾವಣೆಗಳು ಅವಶ್ಯಕವಾಗಿ ಬರ್ತಾನೆ ಇರುತ್ತೆ. ಕುಂಭ ರಾಶಿಯವರು ನೀವಾಗಿದ್ರೆ ಮೊದಲು ಸೋಂಬೇರಿತನವನ್ನ ಬಿಟ್ಟು ಬಿಡಬೇಕು. ತುಂಬಾ ಡ್ರೀಮರ್ ಆಗಿರಬೇಡಿ. ನಿಮ್ಮ ಕೆಲಸಗಳ ಕಡೆಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಕನಸುಗಳು ಸಂಪೂರ್ಣವಾಗುತ್ತದೆ. ನೀವು ಬಹಳ ಮುಖ್ಯವಾಗಿ ಚಂದ್ರನ ಸ್ಥಾನವನ್ನ ಬಲಪಡಿಸಬೇಕು. ತುಂಬಾ ವೀಕ್ ಆಗಿರುವಾಗ ಚಂದ್ರನಿಂದ ನಿಮಗೆ ಸಮಸ್ಯೆಗಳು ಉತ್ತಮತೆಯನ್ನ ಕೊಡೋದಿಲ್ಲ. ವೈಯಕ್ತಿಕ ಜೀವನದಲ್ಲೂ ಕೂಡ ನೀವು ಪ್ರೀತಿ ಕೊಟ್ಟರೆ ಅವರು ನಿಮಗೆ ಪ್ರೀತಿ ಕೊಡೋದು ಕಷ್ಟವಾಗಿರುತ್ತದೆ. ಕುಂಭ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಕೆಲವೊಮ್ಮೆ ವಿಚಾರಗಳು ಎರಡೆರಡು ಇರುವಂತದ್ದು. ಕುಂಭ ರಾಶಿಯಲ್ಲಿ ಜನಿಸಿರುವಂತವರು ಬದಲಾವಣೆಯನ್ನ ಯಾವಾಗಲೂ ಕೂಡ ಮಾಡಿಕೊಳ್ತಾ ಇರ್ತೀರಾ. ಕೆಲವೊಮ್ಮೆ ಕೆಲವೊಂದು ವಿಚಾರದಲ್ಲಿ ಬದಲಾವಣೆ, ಒಂದೆರಡು ಅವಕಾಶಗಳು, ಒಂದೆರಡು ಮದುವೆ ಅವಕಾಶಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ. ಸಾಧ್ಯವಾದಷ್ಟು ಗುರು ಹಿರಿಯರ ಮಾತನ್ನ ಕೇಳಬೇಕು. ಈ ರಾಶಿಯಲ್ಲಿ ಇರ್ತಕ್ಕಂಥವರು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಅತ್ಯಂತ ಮುಖ್ಯವಾದ ವಿಚಾರ ಅಂದ್ರೆ ಸೋಂಬೇರಿತನವನ್ನ ಬಿಟ್ಟು ಬಿಡಬೇಕು. ಕೆಲಸದ ಕಡೆಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು. ಈ ಸಮಸ್ಯೆಗಳನ್ನ ಸರಿಪಡಿಸಲು ಕುಂಭ ರಾಶಿಯವರು ಮೊದಲು ತಮ್ಮ ಸಂವಹನ ಶೈಲಿಯನ್ನು ಸುಧಾರಿಸಬೇಕು. ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಕಾಪಾಡಿಕೊಳ್ಳಬೇಕು. ಅದೇ ರೀತಿ ನಿಮ್ಮ ದೃಷ್ಟಿಕೋನದಲ್ಲಿ ಎಲ್ಲರನ್ನ ಕೂಡ ಒಪ್ಪಿಕೊಳ್ಳೋದು ಮುಖ್ಯ. ಜೊತೆಗೆ ತಕ್ಷಣ ಪ್ರತಿಕ್ರಿಯಿಸುವುದನ್ನು ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಸಂಬಂಧಗಳಿಗೆ ಒಳ್ಳೆಯದು. ಧ್ಯಾನ, ಯೋಗ ಶಾಂತ ಮನಸ್ಥಿತಿಯನ್ನು ಬೆಳೆಸುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸು ಸಮತೋಲನದಲ್ಲಿರಲು ಸಹಾಯ ಮಾಡುತ್ತದೆ. ಕೋಪ ಅಥವಾ ಅಸಹನೆ ಕಡಿಮೆ ಮಾಡಿದ್ರೆ ಜ್ಯೋತಿಷ್ಯದಲ್ಲಿ ಕೆಲವೊಂದಿಷ್ಟು ಪರಿಹಾರಗಳನ್ನು ಕೂಡ ತಿಳಿಸಿಕೊಡಲಾಗುತ್ತೆ. ಶನಿ ಗ್ರಹದ ಪ್ರಭಾವದಲ್ಲಿರುವಂತವರಿಗೆ ಶನಿಗೆ ಸಂಬಂಧಿಸಿದಂತಹ ಪೂಜೆಗಳು, ದಾನಗಳು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ. ಶನಿವಾರದ ದಿನ ಎಳ್ಳು ದೀಪವನ್ನು ಹಚ್ಚೋದು, ಕಪ್ಪು ಎಳ್ಳು ದಾನ ಮಾಡೋದು, ಅಗತ್ಯವಿರ್ತಕ್ಕಂಥವರಿಗೆ ಸಹಾಯ ಮಾಡೋದು ತುಂಬಾನೇ ಒಳ್ಳೆಯದು. ಅದೇ ರೀತಿ ನೀವು ಸಾತ್ವಿಕವಾಗಿರುವಂತಹ ಯೋಚನೆಯನ್ನ ಮಾಡಬೇಕು. ಮುಖ್ಯವಾಗಿ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡರೆ 200ಕ್ಕೆ 100% ನೀವು ಮನಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳಿಗೆ ಸಿಕ್ಕಿ ಹಾಕೊಳ್ತೀರಾ. ಅಷ್ಟೇ ಸತ್ಯ. ಯಾರದ್ದೇ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಹೋಗಬೇಡಿ. ಹಣದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಜಾಮೀನು ಕೊಡೋದನ್ನು ತಪ್ಪಿಸಬೇಕು. ಹಣವನ್ನು ನಂಬಿ ಯಾರ ಕೈಯಲ್ಲೂ ಕೊಡೋದಕ್ಕೆ ಒಪ್ಕೊಳ್ಬೇಡಿ. ಇನ್ನು ಲಾಭವಾಗಿ ಪರಿಣಾಮವಾಗುವಂತಹ ಕೆಲವೊಂದಿಷ್ಟು ಅದ್ಭುತವಾದ ಘಟನೆಯನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಅಂದ್ರೆ 11ರ ಸ್ಥಾನ ಏಕಾದಶ ಭಾವ. ಈ ಭಾವದಿಂದ ನಿಮಗೆ ಉತ್ಕೃಷ್ಟವಾಗಿರುವಂತಹ ವ್ಯಕ್ತಿಗಳನ್ನ ಕೊಡುತ್ತದೆ. ಅದರಿಂದಾಗಿ ತಾಮಸಿಕ ಗುಣ ನಿಮ್ಮ ಜೀವನದಲ್ಲಿ ಆದಷ್ಟು ಕಡಿಮೆ ಮಾಡಿ ಎಷ್ಟು ಸಾತ್ವಿಕವಾಗಿರ್ತೀರೋ ಅಷ್ಟೇ ಒಳ್ಳೆಯ ಏಕೈಕ ವ್ಯಕ್ತಿಯಾಗಿ ಬೆಳೀತಾ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಸಮಾಜದಲ್ಲಿ ಉತ್ತಮವಾದ ಗೌರವ, ಸ್ಥಾನಮಾನ, ಮರ್ಯಾದೆ ಎಲ್ಲವನ್ನ ಕೂಡ ನೀವು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಕುಂಭ ರಾಶಿಯಲ್ಲಿ ಇರ್ತಕ್ಕಂಥವರು ಇನ್ನು ಮುಂದೆ ದೊಡ್ಡ ದೊಡ್ಡ ಹೆಸರನ್ನ ಮಾಡಬಹುದು. ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸಿಕೊಳ್ಳಬಹುದು. ನೀತಿ ಅನುಸಾರಗಳನ್ನು ಮಾಡ್ತಾ ಭೇದ ಭಾವಗಳನ್ನು ಕಡಿಮೆ ಮಾಡಿದ್ರೆ ಕುಂಭ ರಾಶಿಯವರನ್ನ ಯಾರು ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಪ್ರಯತ್ನಗಳಲ್ಲಿ ಖಂಡಿತವಾಗಿ ಎಲ್ಲದರಲ್ಲೂ ಫಲವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ತುಂಬಿದ ಕೊಡ ತುಳುಕೋದಿಲ್ಲ ಅನ್ನುವಂತೆ ಉತ್ಕೃಷ್ಟವಾದ ಫಲವನ್ನು ತೆಗೆದುಕೊಳ್ಳೋಕೆ ಸಹಕಾರಿಯಾಗುತ್ತೆ. ಶನಿದೇವನು ಇದ್ದಾನೆ ಎನ್ನುವಂತಹ ಮಾತನ್ನ ಮರಿಬೇಡಿ. ಈ ರಾಶಿಯಲ್ಲಿ ಇರ್ತವಂಥವರು ತುಂಬ ಆಕ್ಟಿವ್ ಆಗಿದ್ದಷ್ಟು ಮ್ಯಾಕ್ಸಿಮಮ್ ಅವರ ಜೀವನ ಉತ್ತಮವಾಗಿರುತ್ತೆ. ಅಷ್ಟೇ ಅಲ್ಲದೆ ಕುಂಭ ರಾಶಿಯವರಿಗೆ ನೆಲೆ ಇರೋದು ಕಷ್ಟ, ಹೇಳಿಕೆ ಆಗುವ ಬಹಳ ಕಮ್ಮಿ, ತುಂಬಾನೇ ಕಷ್ಟ. ಈ ಎಲ್ಲ ಬದಲಾವಣೆಗಳು ನಿಮ್ಮಲ್ಲಿ ಅತ್ಯವಶ್ಯಕತೆಯಾಗಿ ಬೇಕೇ ಬೇಕಾಗುತ್ತೆ. ಹೊಸ ಇಂಕ್ರಿಮೆಂಟ್ ಆಗಿರುವಂತಹ ವಿಶೇಷವಾಗಿರುವಂತಹ ಕೋರ್ಸ್ಗಳನ್ನ ಕಲ್ತ್ಕೊಳ್ಬೇಕು. ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಕುಂಭ ರಾಶಿಯವರು ಒಂದು ಯಾವುದೇ ರೀತಿಯ ತೊಂದರೆಗಳಾದರೂ ಕೂಡ ಜೀವನದಲ್ಲಿ ಎಲ್ಲವನ್ನ ನಿರ್ವಹಿಸ್ಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಕಲಿಬೇಕು. ಶನಿಯು ಬಹಳಷ್ಟು ಕಷ್ಟವನ್ನು ಕೊಡ್ತಾರೆ, ತತ್ವವನ್ನು ಕೊಡ್ತಾರೆ. ನಿಂದನೆಗಳನ್ನು ಕೇಳಬೇಕಾಗುತ್ತೆ. ನೀವು ಮಾಡದೇ ಇರುವಂತಹ ತಪ್ಪುಗಳಿಗೆ ಕೂಡ ಕೆಲವೊಂದು ಸಾರಿ
ಬಾರಿ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇರಬಹುದು. ಈ ಥರ ಎಲ್ಲ ಬರ್ತಾನೆ ಇರುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಶತ್ರುಗಳಾಗುವಂತಹ ರಾಶಿ ಮೊದಲೇ ಹೇಳಿದ ರೀತಿ ವೃಷಭ ರಾಶಿ ಮತ್ತು ಸಿಂಹ ರಾಶಿ, ವೃಶ್ಚಿಕ ರಾಶಿ. ಇವರು ಹೆಚ್ಚು ಸೌಮ್ಯತೆ ಹೊಂದಿರೋದಿಲ್ಲ. ವೃಷಭ ರಾಶಿಯವರು ತಮ್ಮ ಸ್ನೇಹಕ್ಕೆ ಅಥವಾ ಸ್ನೇಹಿತರ ಮೇಲೆ ಸಾಮರಸ್ಯವನ್ನು ಹೊಂದುವ ಪ್ರವೃತ್ತಿಯಾಗಿರ್ತಾರೆ. ನೀವು ನಿಮ್ಮ ಮೇಲೆ ನಿಯಂತ್ರಣವನ್ನು ಸಾಧಿಸೋಕೆ ಬಿಡೋದಿಲ್ಲ. ಅದರಿಂದಾಗಿ ನಿಮ್ಮಗಳ ಮಧ್ಯೆ ನಡುವೆ ಜಗಳ, ಮನಸ್ತಾಪ ಯಾವಾಗಲೂ ಬರ್ತಾನೆ ಇರುತ್ತೆ. ಅದರಿಂದಾಗಿ ಈ ಮೂರು ರಾಶಿಯವರೊಂದಿಗೆ ಹೊಂದಿಕೊಳ್ಳಕ್ಕೆ ಸಾಧ್ಯವಾಗದೇ ಇರುವಂತಹ ಕುಂಭ ರಾಶಿಯವರಿಗೆ ಎಲ್ಲವನ್ನ ಕೂಡ ನಿರ್ವಹಿಸ್ಕೊಂಡು ಹೋಗ್ಬೋದು. ಆದರೂ ಕೂಡ ನೀವು ಸ್ನೇಹಿತರನ್ನ ಪರಿವರ್ತಿಸುವಂತಹ ಗುಣವನ್ನು ಬೆಳೆಸಿಕೊಳ್ಬೇಕು. ಸಹಾನುಭೂತಿ, ಸಹನೆ ಮತ್ತು ಸಂಯಮದ ಮೂಲಕ ಯಾವುದೇ ಶತ್ರುತ್ವವನ್ನು ಕೂಡ ಕಡಿಮೆ ಮಾಡಬಹುದು. ಜೀವನದಲ್ಲಿ ಎಲ್ಲರನ್ನ ಗೆಲ್ಲಲು ಸಾಧ್ಯವಿಲ್ಲ, ಆದರೆ ಅವರೊಂದಿಗೆ ಶಾಂತಿಯುತವಾಗಿ ಬದುಕಲು ಸಾಧ್ಯ. ಈ ಮನೋಭಾವವನ್ನು ಅಳವಡಿಸಿಕೊಂಡಾಗ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸಬಹುದು. ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸೋಕೆ ಇದು ಒಳಿತಾಗಿರುತ್ತದೆ. ನಾವು ತಿಳಿಸಿರುವ ರೀತಿ ನೀವು ಯಾವುದೇ ರೀತಿಯ ಒಂದು ವಿಶೇಷವಾಗಿರುವಂತಹ ಪರಿಣಾಮಕಾರಿಯಾಗಿರುವ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಶಾಂತಿ, ಸೌಹಾರ್ದ, ಜೀವನದಲ್ಲಿ ಯಶಸ್ಸು, ಸಂಪತ್ತು, ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಪ್ರತಿ ಶನಿವಾರ ಹನುಮಾನ್ ಚಾಲೀಸನ್ನ ಪಠಿಸೋಕೆ ಮರಿಬೇಡಿ. ಇದರಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಜಾಸ್ತಿ ಮಾಡುತ್ತೆ. ನಿಮ್ಮ ಆಲೋಚನೆಗಳು ವಿಭಿನ್ನವಾದಾಗ ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಒಟ್ಟಾರೆಯಾಗಿ ಮೇ 15ನೇ ತಾರೀಕಿನವರೆಗೆ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು, ಕೆಲಸಗಳು ಮತ್ತು ವಿಶೇಷವಾಗಿರುವಂತಹ ಶಕ್ತಿ ಹೊಂದಿರುವಂತಹ ದಿನಗಳು ಪ್ರಾರಂಭವಾಗುತ್ತೆ. ಎಲ್ಲವನ್ನ ನೀವು ನಿರ್ವಹಿಸ್ತೀರಾ ಮತ್ತು ದೊಡ್ಡ ಮಟ್ಟದ ಸ್ಥಾನಕ್ಕೆ ತಲುಪ್ತೀರಾ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.